ಹಲೋ ಎವ್ರಿವನ್. ಇವತ್ತು ಮಾರ್ಕೆಟ್ ಫುಲ್ ಕನ್ಸಾಲ್ಟೇಷನಲ್ಲಿದೆ. ಸೊ ಮಧ್ಯಾಹ್ನ ಒಂದು ಟ್ರೇಡ್ ಹಾಕಿದ್ದೆ ನಾನು. $22 ಪ್ರಾಫಿಟ್ ಆಗಿದೆ ಕನ್ಸಾಲ್ಟೇಷನಲ್ಲಿ. ಇದೆಲ್ಲ ಹಾಕಿದ್ದಂದರೆ ವೆಯ್ಟ್ ಹಾಂ ಇಲ್ಲಿ ಓಕೆ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಯಿತು. ನೆಕ್ಸ್ಟ್ ಕ್ಯಾಂಡಲ್ ಬೈಯರ್ಸ್ ಪುಷ್ ಮಾಡೋಕ್ಕೆ ಫೇಲ್ ಆಗ್ತಾರೆ. ಇಲ್ಲಿ ನನಗೆ ಒಂದು ರಿಜೆಕ್ಷನ್ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾನು ಟ್ರೇಡ್ ತೊಗೊತೀನಿ. ನನ್ನ ಪ್ರಾಫಿಟ್ ಇಲ್ಲಿವರೆಗೂ ಆಗಿದೆ. ಓಕೆ, ವಿಲ್ ಶೋ ಯು. ಇಲ್ಲಿವರೆಗೂ ಇಲ್ಲಿಟ್ಟಿದ್ದೆ ಟಿ ಪಿನ, ಇಲ್ಲಿ ತೊಗೊಂಡಿದ್ದೆ. ಟ್ರೇಡ್ನ ಇಲ್ಲಿ ತೊಗೊಂಡಿದ್ದೆ. ಓಕೆ, ಟಿ ಪಿ ಇಲ್ಲಿ 0.05 ಲಾಟ್ ಸಮಥಿಂಗಲ್ಲಿ ತೊಗೊಂಡಿದ್ದೆ. ಸೊ $22 ಪ್ರಾಫಿಟ್ ಆಗಿದೆ ಕನ್ಸಾಲ್ಟೇಷನ್ನಲ್ಲಿ ಕೂಡ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಮೇಕಿಂಗ್ ದಿಸ್ ವಿಡಿಯೋ ಬಿಕಾಸ್ ಇಲ್ಲೊಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕಾಗಿತ್ತು ಡೋಜಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲೊಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಕ್ಯಾಂಡಲ್ಗೆ ವೆಯ್ಟ್ ಮಾಡೋಣ. ಯಾವ ಕಡೆ ಪವರ್ ಜಾಸ್ತಿ ಇರುತ್ತೆ, ಬಯರ್ಸ್ ಆರ್ ಸೆಲ್ಲರ್ಸ್. ಸೊ ಆ ಕಡೆ ಒಂದು ಸ್ಮಾಲ್ ಟ್ರೇಡ್ ಹಾಕೋಣ. ಸೊ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಮಗೆ ಹೌ ಡೋಜಿ ವರ್ಕ್ ಅಂತ. SMC ಆಗಲಿ, ಯಾವುದೇ ಒಂದು ಸ್ಕಿಲ್ ಆದರೂ ಕೂಡ, ಯಾವುದೇ ಒಂದು ಸ್ಟ್ರಾಟಜಿ ಆದರೂ ಕೂಡ ಪ್ರೈಸ್ ಆ್ಯಕ್ಷನ್ ಥರ ಯಾವುದೂ ವರ್ಕ್ ಆಗಲ್ಲ. ಪ್ರೈಸ್ ಆ್ಯಕ್ಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ 96% ಚಾನ್ಸ್ ಇರುತ್ತೆ ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗುತ್ತೆ. ಸೊ ಕ್ಯಾಂಡಲ್ ಕ್ಲೋಸ್ಗೆ ವೇಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ. ಈ ಕ್ಯಾಂಡಲ್ನ ಬ್ರೇಕ್ ಮಾಡಿ ಕೆಳಗೆ ಬಂದರೆ ಇನ್ನೂ ಹೆಲ್ಪ್ ಆಗುತ್ತೆ ಟ್ರೇಡ್ ತೊಗೊಳಕ್ಕೆ. ಟಿ ಪಿ ಬಂದುಬಿಟ್ಟು ಇಷ್ಟು ಸಾಕು ಅನಿಸುತ್ತೆ. ಇಲ್ಲ ಇಲ್ಲಿವರೆಗೂ ಕೂಡ ತೊಗ್ಬೋದು. ಓಕೆ, ಇಲ್ಲಿವರೆಗೂ ಟ್ರೈ ಮಾಡೋಣ. ಲೆಟ್ಸ್ ಡೂ ಇಟ್. ಬಟ್ ಇದು ಸೇಫ್. ನಾವು ಬರೀ ಡೋಜಿ ಮೇಲೆ ಈ ಟ್ರೇಡ್ ತೊಗೊತಾ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಬಿ ಪ್ಲೇಸ್ ಇಟ್. ಸೊ ಇಲ್ಲಿವರೆಗೂ ಟಿ ಪಿ ಇಡ್ತೀನಿ. ಸೊ ಓಕೆ, ಕ್ಯಾಂಡಲ್ ಕ್ಲೋಸ್ ಆಗಿದೆ. ಐ ಆಮ್ ಗೋಯಿಂಗ್ ಟು ಸೆಲ್ ನಾವು. ಡನ್. ಟಿ ಪಿ ಐ ಆಮ್ ಗೋಯಿಂಗ್ ಟು ಕೀಪ್ ಹಿಯರ್ $64. ಓಕೆ, ಆ್ಯಂಡ್ SL ಐ ಆಮ್ ಗೋಯಿಂಗ್ ಟು ಕೀಪ್ ಹಿಯರ್ $35. ಟ್ರೇಡ್ ಡನ್. ಟ್ರೇಡ್ ಪಂಚ್. ಲೆಟ್ಸ್ ಸಿ ಇಟ್. ನಮ್ಮ ಫೇವರಲ್ಲಿ ಮೂವ್ ಆಗುತ್ತಾ ಇಲ್ಲ ನೋಡೋಣ. ಓ, ನಾನು ಈ ಕ್ಯಾಂಡಲ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ನೀವು ನೋಡಿದರೆ ಈ ಡೋಜಿ ಆದಮೇಲೆ ರೆಡ್ ಕ್ಯಾಂಡಲ್ ಕೂಡ ಸೇಮ್ ಡೋಜಿನೇ ಆಗಿದೆ. ಸೊ ಸ್ವಲ್ಪ ಬೇಗ ತೊಗೊಂಬಿಟ್ನಾ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಇದು ಏನಾದರೂ ಬಯರ್ ಸ್ಟ್ರಾಂಗ್ ತೋರಿಸಿತ್ತಂದರೆ ಐ ಆಮ್ ಗೋಯಿಂಗ್ ಟು ಎಕ್ಸಿಟ್. ಬಿಕಾಸ್ ಈಗಾಗಿರೋದು ಕೂಡ ಡೋಜಿ ಕ್ಯಾಂಡಲೇ. ಬಟ್ ಕೆಳಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಯು ಕ್ಯಾನ್ ಸಿ ಹಿಯರ್ ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಡೋಜಿ ಮತ್ತು ಅದ್ರ ಕೆಳಗಡೆ ಇನ್ನೊಂದು ಡೋಜಿ. ಸೊ ಗಾಯ್ಸ್, ಲೆಟ್ಸ್ ಸಿ. SL ಹಿಟ್ ಆದರೂ ಪರವಾಗಿಲ್ಲ. ಐ ವಿಲ್ ಅಕ್ಸೆಪ್ಟ್ ಇಟ್. ನನ್ನ SL ಮೇಲೆ ಕ್ಲೋಸ್ ಆದರೆ ಮುಗೀತು. ಕೆಳಗೆ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ.
ಸ್ವಲ್ಪ ಗಿಲ್ಟ್ ಅಂತೂ ಇದೆ ಇಫ್ ಇಟ್ಸ್ ಎಸ್ ಎಲ್ ಬಿಕಾಸ್ ಇದು ಕರೆಕ್ಟಾಗಿರೋ ಎಂಟ್ರಿ ಅಲ್ಲ, ಸ್ವಲ್ಪ ನಾನು ಅರ್ಜೆಂಟ್ ಮಾಡಿದೆ ಅನಿಸ್ತಾ ಇದೆ. ಯಾಕಂದರೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಡೋಜಿ ಫಾರ್ಮ್ ಆಗಿದೆ. ಸೊ ನಂಗೆ ಕನ್ಫರ್ಮೇಷನ್ ಸಿಗಲೇ ಇಲ್ಲ ಅಲ್ಲಿ, ನಾನು ನೋಡಲೇ ಇಲ್ಲ ಅದು ಡೋಜಿ ಕ್ಯಾಂಡಲ್. ಸೊ ಇಟ್ಸ್ ಅ ಲೆಸನ್. ನೆಕ್ಸ್ಟ್ ಟೈಮ್ ಐ ವಾಂಟ್ ಗೋಯಿಂಗ್ ಟು ಡೂ ದಿಸ್ ರಿಪೀಟ್. ಓಕೆ, ರಿಜೆಕ್ಷನ್ ತೊಗೊತಾರೆ, ಒಳ್ಳೆಯದು. ಲೆಟ್ಸ್ ಸಿ. ಇನ್ ಕೇಸ್ ನಿಮ್ಗೇನಾದರೂ ಡೋಜಿ ಕ್ಯಾಂಡಲ್ ಬಗ್ಗೆ ಗೊತ್ತಿಲ್ಲ, ಪ್ರೈಸ್ ಆ್ಯಕ್ಷನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ವಿಸಿಟ್ ಮೈ ರೀಸೆಂಟ್ ವೀಡಿಯೋಸ್. ನಾನು ಎಲ್ಲ ತುಂಬಾ ಹೇಳಿದ್ದೀನಿ. ವಿಡಿಯೋ ಹಾಕೋದು ತುಂಬಾ ಲೇಟ್ ಆಯಿತು ಬಿಕಾಸ್ ನಂದು ಎಕ್ಸಾಮ್ ಇತ್ತು. ಸೊ ಐ ಆಮ್ ವೆರಿ ಬ್ಯುಸಿ. ಈಗ ಅದು ಮುಗಿದಿದೆ. ಸೊ ಐ ಆಮ್ ಅಪ್ಲೋಡಿಂಗ್ ವಿಡಿಯೋಸ್. ಎಲ್ಲ ಡೋಜಿ ಥರನೇ ಫಾರ್ಮ್ ಆಗ್ತಾಯಿದೆ ಕ್ಯಾಂಡಲ್ಸ್. ಓಕೆ, ಲೆಟ್ ಇಟ್ ರನ್. ಸಿ, ಇಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇಲ್ಲಿ ಓಕೆ, ಇಲ್ಲಿ ಟ್ರೇಡ್ ತೊಗೊಂಡಿದ್ನಲ್ಲ, ಇಲ್ಲಿ ಹೇಗೆ ಟ್ರೇಡ್ ತೊಗೊಂಡೆ? ಬಿಕಾಸ್ ಯು ಕ್ಯಾನ್ ಸಿ, ಐ ವಿಲ್ ಶೋ ಯು ಕ್ಲಿಯರ್ಲಿ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಓಕೆ, ನೀವಿಲ್ಲಿ ಅಬ್ಸರ್ವ್ ಮಾಡಿದರೆ ಈ ಕ್ಯಾಂಡಲ್ ಏನು ಮಾಡಿದೆ, ಈ ರೆಡ್ ಕ್ಯಾಂಡಲ್ ಏನು ಮಾಡಿದೆ, ಮೇಲ್ಗಡೆ ಹೋಗಿದೆ. ಅಲ್ಲಿ ಇರೋ ಎಲ್ಲ ಎಸ್ಸನ್ನು ಗ್ರ್ಯಾಬ್ ಮಾಡಿ ರಿಜೆಕ್ಷನ್ ತೊಗೊಂಡಿದೆ. ಸೊ ಸ್ಟ್ರಾಂಗ್ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳುತ್ತೆ. ಸೊ ಇಟ್ಸ್ ಮೈ ಸಿಂಪಲ್ ಪ್ರೈಸ್ ಆ್ಯಕ್ಷನ್ ಲಾಜಿಕ್. ಐ ಮೇಡ್ ಹ್ಯೂಜ್ $22 ಪ್ರಾಫಿಟ್. ಓಕೆ, ಏನಾದರೂ ರೆಸಿಸ್ಟೆನ್ಸ್ ಇಲ್ಲ ಸಪೋರ್ಟ್ ಹತ್ತಿರ ಕ್ಯಾಂಡಲ್ ರಿಜೆಕ್ಷನ್ ಆಗಿ ತೊಗೊಂಡ್ರೆ ಸ್ಟ್ರಾಂಗ್ ಆಗಿ, ಯು ಕ್ಯಾನ್ ಬೈ ಆರ್ ಸೆಲ್ ಅಕಾರ್ಡಿಂಗ್ ಟು ಚಾರ್ಟ್ ವಿತ್ ಕ್ಲೋಸ್ ಯುವರ್ ಐಸ್. ಓಕೆ, ಕಣ್ಣು ಮುಚ್ಕೊಂಡು ಬೈ ಆರ್ ಸೆಲ್ ಮಾಡ್ಬೋದು. ಓಕೆ, ಲೆಟ್ ಇಟ್ ರನ್ ಗೈಸ್. See what happens. ನಾವು ಜಸ್ಟ್ ಇದು ಕನ್ಸಾಲಿಡೇಟ್ ಮಾಡ್ತಾ ಇದೆ. ನೆವರ್ ಲೀವ್ ಟ್ರೇಡಿಂಗ್. ಒಂದ್ಸಲ ಎಂಟ್ರಿ ಆದಮೇಲೆ ಟ್ರೇಡಿಂಗ್ನ ಸ್ಟಾಪ್ ಮಾಡಬೇಡಿ. ಓಕೆ, ಇಟ್ ಮೇ ಟೇಕ್ some time and it may take your some money, but ಒಂದ್ಸಲ ಕೈ ಹಿಡಿದ್ರೆ ಮುಗೀತು. ಸೊ $10, $11, $13, $15. ಓಕೆ, ಪ್ರಾಫಿಟ್ ಸ್ಟಾರ್ಟ್ ಆಗಿದೆ, ಬೀಳ್ತಾ ಇದೆ. ಕಮಾನ್ $20. See, it's midnight 11:54. I already made $20, means 2,000 rupees. Okay, can you imagine? By sleeping on the bed, I already made $20. So trading is very powerful. Just you have to give some time and learn lot of things in trading. Okay, never give up. That's the main thing. ಸೊ ಫೈನಲಿ ಬ್ರೇಕ್ ಆಗಿದೆ. ಇಲ್ಲೊಂದು ಸಪೋರ್ಟ್ ಇತ್ತಲ್ಲ, ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಸೊ ಇನ್ಮೇಲೆ ಹೈ ಚಾನ್ಸಸ್ ಇದೆ ಇಟ್ ವಿಲ್ ಗೋ ಡೌನ್. ಲೆಟ್ಸ್ ವೇಟ್ ಫಾರ್ ಇಟ್. ವಿ ಹ್ಯಾವ್ ಟು ವೇಟ್ ಪೇಷನ್ಸ್ಲಿ. ಓಕೆ, ಟ್ರೇಡ್ ತೊಗೊಂಡಾಗ ಭಾಳ ಪೇಷನ್ಸ್ ಇರಬೇಕಾಗುತ್ತೆ.
ಸಿ ಮಾರ್ಕೆಟ್ ಯಾವತ್ತೂ ಈ ಥರ ಬೀಳಲ್ಲ. ನಾನು ನಿಮ್ಗೆ ಹೇಳಿದ್ದೀನಿ, ಮಾರ್ಕೆಟ್ ಏನು ಮಾಡುತ್ತೆ, ಈ ಥರ ಡೌನ್ ಬರುತ್ತೆ, ಸ್ವಲ್ಪ ಕೆಳಗೆ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ. ಸೊ ಇಲ್ಲಿ ಅದೇ ಥರ ಮಾಡ್ತಾ ಇರೋದು. ಸೊ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ now you can see carefully ಟ್ರೇಡ್ ಲಾಜಿಕ್ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಇಲ್ಲಿ ತುಂಬಾ ಬಿಗ್ ಕ್ಯಾಂಡಲ್ ನಮಗೆ ಬಂದಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಡೋಜಾಗಿದೆ, ಇನ್ನೊಂದು ನೆಕ್ಸ್ಟ್ ಕ್ಯಾಂಡಲ್ ವೇಟ್ ಮಾಡಿದ್ರೆ ಅದು ಕೂಡ ರೆಡ್ ಆಗಿ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ಲಿ ನಮ್ಗೆ ಗೊತ್ತಾಗ್ತಿದೆ ಸೆಲ್ಲರ್ ಸ್ಟ್ರಾಂಗ್ ಅಲ್ಲಿದ್ದಾರೆ ಅಂತ. ಸೊ ಐ ಪ್ಲೇಸ್ಡ್ ಆನ್ ಟ್ರೇಡ್ of a sell. Now it's almost running 30 32 around 3k. okay, let's see. ನಾವೇನಾದರೂ ಪ್ರಾಫಿಟ್ ರೀಚ್ ಮಾಡಿದರೆ 6k ಅರೌಂಡ್ ಆಗುತ್ತೆ. ನಾನು ಆಲ್ರೆಡಿ ಈಗ 2k ಮಾಡಿದ್ದೀನಿ. ಸೊ 6k ಪ್ಲಸ್ 2k ಟೋಟಲ್ 8k ಟುಡೇಸ್ ಪ್ರಾಫಿಟ್. ಸೊ ಲೆಟ್ಸ್ ಸಿ. भगवान कृपा कीजिए. ये क्या है? यस, कम ऑन कम ऑन कम ऑन. Come on. श्री राम जी प्लीज हिट कीजिए, हिट कीजिए. और थोड़ा आ बेटा. सो इधर एक प्लेन ड्रॉ किया हमने. ये प्लेन क्या करेगा, मतलब ಇದು ಕೆಳಗಡೆ ನೂಕುತ್ತೆ ಈ ಕ್ಯಾಂಡಲ್ನ. ಸೊ ಇಲ್ಲೊಂದು ಪ್ಲೇನ್ ಇಳಿಸಿದ್ದೀನಿ. ಲೆಟ್ ಸಿ. ಕಮಾನ್ ಕಮಾನ್ ಕಮಾನ್, ಇನ್ನೊಂದು ಸ್ವಲ್ಪ. ಇಟ್ಸ್ ವೆರಿ ನಿಯರ್ ಟು ಅವರ್ ಟಾರ್ಗೆಟ್ ಗೈಸ್. So we have to wait patiently. Yeah, almost. Oh, I think 50ಗೆ ತೆಗಿಬೇಕು ಅನಿಸುತ್ತೆ. ಓವರ್ ಟ್ರೇಡಿಂಗ್ ಏನು ಬೇಕಾಗಲ್ಲ ನಮಗೆ. ಸೊ ಭಾಳ ಗ್ರೀಡಿ ಆಗೋದು ಬೇಡ. ಐ ಆಮ್ going to exit 50. It's reversing. ಓಕೆ, 50ಗೆ ಮಾಡಿಫೈ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ. 5k ಪ್ಲಸ್ ಐ ಮೇಡ್ ಮಾರ್ನಿಂಗ್ 2k. ಸೊ ತಲಾ ಫಾರ್ ಅ ರೀಸನ್ 7k. ಕಮ್ ಆನ್ ಬ್ರೋ, ಹಿಟ್. ಇನ್ನೊಂದು ಸ್ವಲ್ಪ ಇದೆ. ಓ, ಒನ್ ಇಸ್ ಟು 2 ತೊಗೊಳಕ್ಕೆ ಟ್ರೈ ಮಾಡಿದೆ, ಬಟ್ ಇಲ್ಲೇ ಒಂದು ರೆಸಿಸ್ಟೆನ್ಸ್ ಇದೆ. ಬಿಕಾಸ್ ಈ ಲೆವೆಲ್ ಏನಿದೆ, ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಿದೆ. ಸೊ ಅದು $60 ಹೋಗೋಕ್ಕೆ ಆಗಲಿಲ್ಲ, ಓನ್ಲಿ 50ವರೆಗೂ ಹೋಯಿತು. ಬಟ್ ನನ್ನ ಗ್ರೀಡಿ ಮೈಂಡ್ಸೆಟ್ ಏನಿದೆ, ಸೊ ಐ ಕುಡಂಟ್ ಎಕ್ಸಿಟ್. ಸೊ ಲೆಟ್ಸ್ ಸಿ ಇವಾಗೇನಾದರೂ ಟಿ ಪಿ ಹಿಟ್ ಆಗುತ್ತಾ, ಏನು ಮೇಲ್ಗಡೆ ಹೋಗುತ್ತಾ ಅಂತ.
ಅಟ್ಲೀಸ್ಟ್ 1:1 ಆದರೂ ತಗೊಂಬಿಡೋಣ. ಓಕೆ, SL ಎಷ್ಟಿದೆ? 35 ಇದೆ. ಸೊ 35ಗೆ ಎಕ್ಸಿಟ್ ಆಗೋಣ. ಬಯರ್ಸ್ ವೀಕ್ ಇದ್ದಾರೆ ಆಲ್ಮೋಸ್ಟ್. ಓಕೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನಲ್ಲಿ ಒಂದು ಲೂಪ್ ಹೊರ ಹೇಳ್ತೀನಿ ನಿಮಗೆ. ಈಗ ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಓಕೆ, ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಇದು ರೆಸಿಸ್ಟೆನ್ಸ್ ಅಂದ್ಕೊಳ್ಳಿ, ಇದು ಸಪೋರ್ಟ್ ಅಂದ್ಕೊಳ್ಳಿ. ಒಂದು ಯಾವುದಾದ್ರೂ ಕ್ಯಾಂಡಲ್ ರೆಸಿಸ್ಟೆನ್ಸ್ನ ದಾಟಿ ಹೋಗಿ ವಾಪಸ್ ಏನು ಮಾಡುತ್ತೆ, ಈ ಥರ ರಿವರ್ಸ್ ಇಲ್ಲಿವರೆಗೂ ಹೋಗಿರುತ್ತೆ, ಇಲ್ಲಿ ಓಪನ್ ಆಗಿ ಇಲ್ಲಿವರೆಗೂ ಹೋಗಿರುತ್ತೆ. ಬಟ್ ರಿವರ್ಸ್ ತೊಗೊಂಡು ಕೆಳಗೆ ಬಂದು ಕ್ಲೋಸ್ ಆಗುತ್ತೆ. ಮೇಲ್ಗಡೆ ಅದು ಸ್ಟೇಕ್ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಥರ ಇತ್ತಂದರೆ ಒಂದು 96% ಚಾನ್ಸ್ ಇರುತ್ತೆ ಮಾರ್ಕೆಟ್ ವಾಪಸ್ ಸಪೋರ್ಟ್ ತೊಗೊಳೋಕ್ಕೆ ಕೆಳಗಡೆ ಬರುತ್ತೆ. ಸೊ ಇನ್ ದ ಬೇಸ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸೇಮ್. तू मेरी बाहों में दुनिया बुला दे. ಕಮಾನ್ ಕಮಾನ್ ಕಮಾನ್, ಓನ್ಲಿ $50 ಇಟ್ಟಿದ್ದೀನಿ, ಹಿಟ್ಟಾಗು. ಇಟ್ಸ್ ಟೇಕನ್ ರಿವರ್ಸ್ ಅಗೇನ್. ಅದೇ ಯಾರ್, ಇಟ್ಸ್ ಪ್ಲೇಯಿಂಗ್ ಗೇಮ್ ವಿತ್ ಮೀ. ನೋಡಿ ಅಲ್ಲಿವರೆಗೂ ಬಂದಿದೆ, ಜಸ್ಟ್ ಸ್ವಲ್ಪ ಕೆಳಗೆ ಟ್ಯಾಪ್ ಆಗಿದ್ದರೂ ನನ್ನ ಟಿಪಿಟ್ ಆಗ್ತಿತ್ತು. ಬಟ್ ವಾಟ್ ಇಸ್ ದಿಸ್? ಇವಾಗ ನಾನು ಎಕ್ಸಿಟ್ ಕೂಡ ಆಗ್ಬೋದು. 1:1 ಪರ್ಫೆಕ್ಟ್ ಇದೆ. ಬಟ್ ಕಮಾನ್ ಬ್ರೋ, ಪ್ಲೀಸ್, ಇನ್ನೂ ಸ್ವಲ್ಪ ಅಷ್ಟೇ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಂ ಓಯ್ ಪ್ಲೀಸ್, ಇನ್ನೊಂದು ಸ್ವಲ್ಪ, ಕಮಾನ್ ಕಮಾನ್. Come on. 48, 49, come. 50. Oh, TP done, guys. I think message भी आया, TP done. Finally. So 60 ಇಟ್ಟಿದ್ರು, $60 ಇಟ್ಟಿದ್ರು, ಈಗ TP ಡನ್ ಆಗ್ತಿತ್ತು. ಓಕೆ, ಇರಲಿ. ಯು ಕ್ಯಾನ್ ಸಿ ದ ಪವರ್ ಆಫ್ ಡೋಜಿ ಆ್ಯಂಡ್ ದಿಸ್ ಎಂಗಲ್ಫಿಂಗ್ ಕ್ಯಾಂಡಲ್. ಓಕೆ, ದೊಡ್ಡದು. ಮತ್ತು ಇಲ್ಲಿ ಡೋಜಿ ಫಾರ್ಮ್ ಆಗಿದೆ. ಸೊ ನಮಗೆ ರಿಸಲ್ಟ್ ನೋಡೋಕ್ಕೆ ಸಿಕ್ಕಿದೆ. ಇಫ್ ಯು ವಾಂಟ್ ಟು ಇಫ್ ಆರ್ ಯು ಸೀರಿಯಸ್ ಇನ್ ಟ್ರೇಡಿಂಗ್ ಆ್ಯಂಡ್ ಇಫ್ ಯು ವಾಂಟ್ ಟು ಲರ್ನ್ ಇನ್ ಟ್ರೇಡಿಂಗ್ ಕನ್ನಡ, ಸೊ ಯು ಕ್ಯಾನ್ subscribe me and comment me. I will reply you. I will make a video daily if I get time. I want to manage studies also. So okay, bye, see you in the next video. Next video ನಾನು ಇದ್ರ ಬಗ್ಗೆ ಮಾಡ್ತೀನಿ, ಅಂದರೆ ನೋಡ್ತೀನಿ. ನಾನು ಅನ್ಕೊತೀನಿ ಫಿಬೋನಸಿ ಫಿಬ್ ರಿಟ್ರೇಸ್ಮೆಂಟು ಒಂದು ತೋರಿಸ್ಬೇಕಂತ. ಸೊ ಇಫ್ ಐ ಗೆಟ್ 25 likes for this video, definitely I will do that video. Okay, let's do it. Now I can sleep
peacefully. Okay, bye, see you in next video.